ನೀವು ಹುಟ್ಟಿದ ವಾರವು ನಿಮ್ಮ ಜನ್ಮ ರಹಸ್ಯವನ್ನು ತಿಳಿಸುತ್ತದೆ. ಹೌದು, ನೀವು ಯಾವ ದಿನದಂದು ಅಥವಾ ಯಾವ ವಾರದಂದು ಜನಿಸಿದ್ದೀರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯವನ್ನು ತಿಳಿಯಬಹುದು. ಯಾವ ದಿನದಂದು ಹುಟ್ಟಿದವರು ಅದೃಷ್ಟವಂತರು ಮತ್ತು ಯಾವ ವಾರದಂದು ಜನಿಸಿದವರಿಗೆ ಶುಭ ಫಲಗಳು ದೊರೆಯುತ್ತವೆ ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕ, ರಾಶಿ, ನಕ್ಷತ್ರಗಳ ಆಧಾರದ ಮೇಲೆ ಭವಿಷ್ಯವನ್ನು ತಿಳಿಯಬಹುದು. ಅದೇ ರೀತಿಯಾಗಿ ವ್ಯಕ್ತಿಯು ಯಾವ ವಾರದಂದು ಹುಟ್ಟಿದ್ದಾನೆ ಎಂಬುದರ ಆಧಾರದ ಮೇಲೆಯೂ ಭವಿಷ್ಯವನ್ನು ನಿರ್ಧರಿಸಬಹುದು. ಪ್ರತಿಯೊಂದು ವಾರವೂ ಸಹ ತನ್ನದೇ ಆದ ವಿಶೇಷ ಶಕ್ತಿಯನ್ನು ಮತ್ತು ಮಹತ್ವವನ್ನು ಹೊಂದಿವೆ. ಅದಕ್ಕಾಗಿ ಭೂಮಿಯ ಮೇಲಿನ ಪ್ರತಿಯೊಬ್ಬರೂ ತಮ್ಮದೇ ಆದ ವಿಭಿನ್ನ ಗುಣ ಸ್ವಭಾವಗಳನ್ನು ಹೊಂದಿರುತ್ತಾರೆ. ನೀವು ಹುಟ್ಟಿದ ವಾರ ಅಥವಾ ದಿನ ಮತ್ತು ಗಳಿಗೆಯು ನಿಮ್ಮ ಜೀವನದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತದೆ ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ನೀವು ಹುಟ್ಟಿದ ವಾರ ಯಾವುದು ಎಂದು ಕಮೆಂಟ್ ಮಾಡಿ. ಮೊದಲನೆಯದು ಭಾನುವಾರ ಅಥವಾ ರವಿವಾರ. ಭಾನುವಾರದ ದಿನದಂದು ಜನಿಸಿದವರು ಆಶಾವಾದಿಗಳಾಗಿರುತ್ತಾರೆ. ಸಾಮಾನ್ಯವಾಗಿ ಈ ದಿನದಲ್ಲಿ ಹುಟ್ಟಿದವರು ಎಲ್ಲ ವಿಷಯದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ. ಇವರು ತಮ್ಮ ಜೀವನದಲ್ಲಿ ತಡವಾಗಿ ಏಳಿಗೆಯನ್ನು ಕಂಡರೂ ಸಹ ಅಪಾರವಾದ ಅದೃಷ್ಟವನ್ನು ಪಡೆಯುತ್ತಾರೆ. ರವಿವಾರದಂದು ಹುಟ್ಟಿದವರು ಸಾಮಾನ್ಯವಾಗಿ ಅಂತರ್ಮುಖಿಗಳಾಗಿರುತ್ತಾರೆ. ಆದರೂ ಇವರು ಮಾತುಗಾರರು ಸಹ ಹೌದು. ಸಮಯ ಬಂದಾಗ ಇವರ ಮಾತಿನ ಕಲೆಯು ಎಲ್ಲರಿಗೂ ತಿಳಿಯುತ್ತದೆ ಮತ್ತು ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಸಹ ಪಡೆದಿರುತ್ತಾರೆ. ಇದರಿಂದ ಇವರಿಗೆ ಧೈರ್ಯವೂ ಸಹ ಹೆಚ್ಚಾಗಿ ಇರುತ್ತದೆ. ಇನ್ನು ಈ ಭಾನುವಾರದ ದಿನದಂದು ಜನಿಸಿದವರು ಹೆಚ್ಚಾಗಿ ಕಲೆ, ಸಾಹಿತ್ಯ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರುತ್ತಾರೆ. ಹಾಗೆಯೇ ಇವರು ಆಧ್ಯಾತ್ಮದ ಕಡೆಗೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಜೊತೆಗೆ ಅವರು ತಮ್ಮನ್ನು ನಂಬಿದವರನ್ನು ಯಾವತ್ತೂ ಕೈಬಿಡುವುದಿಲ್ಲ. ಯಾವಾಗಲೂ ಅವರ ಸಂತೋಷಕ್ಕಾಗಿ ಪ್ರಯತ್ನ ಪಡುತ್ತಿರುತ್ತಾರೆ. ಇನ್ನು ಎರಡನೆಯದಾಗಿ ಸೋಮವಾರ. ಸೋಮವಾರದ ದಿನದಂದು ಜನಿಸಿದ ಜನರು ಹುಟ್ಟಿನಿಂದಲೇ ಶಾಂತ ಸ್ವಭಾವದವರಾಗಿರುತ್ತಾರೆ ಹಾಗೂ ಇವರು ಹಸನ್ಮುಖಿಗಳಾಗಿರುತ್ತಾರೆ. ಈ ವಾರದಲ್ಲಿ ಜನಿಸಿದ ಜನರು ಆಗರ್ಭ ಶ್ರೀಮಂತರೂ ಅಲ್ಲ, ಕಡು ಬಡವರೂ ಅಲ್ಲ. ಇವರು ಯಾವಾಗಲೂ ಮಧ್ಯಮವಾಗಿರುತ್ತಾರೆ. ಇವರಿಗೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಕುಗ್ಗದೆ, ಸುಖವು ಬಂದಾಗ ಹಿಗ್ಗದೆ ಎರಡನ್ನೂ ಸಹ ಸಮವಾಗಿ ನಿಭಾಯಿಸುತ್ತಾರೆ. ಈ ದಿನದಲ್ಲಿ ಜನಿಸಿದವರು ಸುಲಭವಾಗಿ ಯಾರನ್ನು ನಂಬುವುದಿಲ್ಲ. ಅವರ ಬಗ್ಗೆ ತಿಳಿದುಕೊಂಡ ನಂತರವೇ ಅವರೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸುತ್ತಾರೆ. ಇನ್ನು ಸೋಮವಾರದ ದಿನ ಹುಟ್ಟಿದವರು ಬುದ್ಧಿವಂತರು, ಭಾವನಾ ಜೀವಿಗಳಾಗಿರುತ್ತಾರೆ. ಇವರು ಎಂತಹ ಪರಿಸ್ಥಿತಿ ಎದುರಾದರೂ ಸಹ ಶಾಂತಿಯಿಂದ, ಬುದ್ಧಿವಂತಿಕೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆತುರದಿಂದ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇವರು ಸ್ನೇಹಿತರೊಂದಿಗೆ ಬೆರೆಯುವುದನ್ನು ಮತ್ತು ಕುಟುಂಬದವರೊಂದಿಗೆ ಕಾಲ ಕಳೆಯುವುದನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಮೂರನೆಯದು ಮಂಗಳವಾರ. ಮಂಗಳವಾರದಂದು ಹುಟ್ಟಿದವರು ಆದಷ್ಟು ಶಿಸ್ತಿನ ಜೀವನವನ್ನು ಇಷ್ಟಪಡುತ್ತಾರೆ. ಇವರು ಪ್ರತಿಯೊಂದು ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಈ ದಿನದಂದು ಜನಿಸಿದವರಿಗೆ ಕೋಪ ಜಾಸ್ತಿ. ಇವರು ಹುಟ್ಟಿನಿಂದಲೇ ಉಗ್ರ ಸ್ವಭಾವದವರಾಗಿರುತ್ತಾರೆ ಹಾಗೂ ಅಹಂಕಾರವನ್ನು, ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಮಂಗಳವಾರದ ದಿನ ಹುಟ್ಟಿದವರು ಮಹತ್ವಾಕಾಂಕ್ಷಿಗಳು ಆಗಿರುತ್ತಾರೆ. ಆದರೆ ತಾಳ್ಮೆಯ ಕೊರತೆ ಇವರಲ್ಲಿ ಹೆಚ್ಚಾಗಿ ಇರುತ್ತದೆ. ಇನ್ನು ಇವರು ಎಲ್ಲರೊಂದಿಗೂ ಸುಲಭವಾಗಿ ಹೊಂದಿಕೊಳ್ಳುವುದಿಲ್ಲ. ತಮ್ಮದೇ ಆದ ಕೆಲ ಸ್ನೇಹಿತರ ಗುಂಪನ್ನು ಹೊಂದಿರುತ್ತಾರೆ. ಇವರ ಹಠದ ಸ್ವಭಾವದಿಂದಲೇ ಇವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಇನ್ನು ಈ ಮಂಗಳವಾರದ ದಿನ ಜನಿಸಿದವರು ಮಾತುಗಾರರು, ಆಶಾವಾದಿಗಳು ಆಗಿರುತ್ತಾರೆ. ಇವರು ಚಿಕ್ಕ ವಯಸ್ಸಿನಿಂದಲೇ ಏನನ್ನಾದರೂ ಸಾಧಿಸಬೇಕು ಎನ್ನುವ ಛಲವನ್ನು ಹೊಂದಿರುತ್ತಾರೆ. ಇವರು ಜೀವನದಲ್ಲಿ ಛಲ ಬಿಡದೆ ಮುಂದುವರೆದರೆ ಸಾಧನೆಯ ಶಿಖರವನ್ನೇ ಮುಟ್ಟುತ್ತಾರೆ. ಆದರೆ ತಾಳ್ಮೆಯು ಇವರಲ್ಲಿದ್ದರೆ ಉತ್ತಮ. ಇನ್ನು ನಾಲ್ಕನೆಯದು ಬುಧವಾರ. ಬುಧವಾರದ ದಿನದಂದು ಹುಟ್ಟಿದವರು ಜೀವನದಲ್ಲಿ ಬೇಗನೆ ಯಶಸ್ಸನ್ನು ಪಡೆದು ಸಿರಿವಂತರಾಗುತ್ತಾರೆ. ಇವರಿಗೆ ಸಂಪತ್ತು ಬೇಗನೆ ಒಲಿಯುತ್ತದೆ.
ಈ ದಿನದಲ್ಲಿ ಜನಿಸಿದವರು ಹುಟ್ಟಿನಿಂದಲೇ ಸಭ್ಯರು, ವಿನಮ್ರರು ಮತ್ತು ದೈವಭಕ್ತರಾಗಿರುತ್ತಾರೆ. ದೇವರ ಬಗೆಗಿನ ಇವರ ಆಲೋಚನೆಗಳಿಂದ ಇವರ ಜೀವನದಲ್ಲಿ ನಕಾರಾತ್ಮಕ ಭಾವನೆಗಳು ಬರುವುದೇ ಇಲ್ಲ. ಇವರು ಯಾವಾಗಲೂ ಪಾಸಿಟಿವ್ ವ್ಯಕ್ತಿಯಾಗಿರುತ್ತಾರೆ. ಇನ್ನು ಬುಧವಾರದ ದಿನ ಹುಟ್ಟಿದವರು ಕಲೆ, ಸಂಗೀತ, ಸಾಹಿತ್ಯದಲ್ಲಿ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ. ಹಾಗೆ ಹೆಚ್ಚಾಗಿ ಈ ಕ್ಷೇತ್ರಗಳಲ್ಲಿಯೇ ಸಾಧನೆಯನ್ನು ಸಹ ಮಾಡುತ್ತಾರೆ. ಸಾಧನೆ ವಿಚಾರದಲ್ಲಿ ಇವರು ಹಠಮಾರಿಗಳಾಗಿರುತ್ತಾರೆ. ಅಂದುಕೊಂಡ ಕೆಲಸವನ್ನು ಮಾಡಿಯೇ ಮುಗಿಸುತ್ತಾರೆ. ಇದರಿಂದ ಇವರಿಗೆ ಯಶಸ್ಸು ಬೇಗನೆ ದೊರೆಯುತ್ತದೆ. ಅಲ್ಲದೆ ಇವರು ತಂದೆ ತಾಯಿಯನ್ನು, ಕುಟುಂಬದ ಸದಸ್ಯರನ್ನು ಹೆಚ್ಚಾಗಿ ಪ್ರೀತಿ ಗೌರವದಿಂದ ಕಾಣುತ್ತಾರೆ ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು, ಗೌರವವನ್ನು ಪಡೆಯುತ್ತಾರೆ. 5. ಗುರುವಾರ. ಗುರುವಾರದ ದಿನದಂದು ಜನಿಸಿದವರು ಹೆಚ್ಚಾಗಿ ಸರಳ ಜೀವನವನ್ನು ಇಷ್ಟಪಡುತ್ತಾರೆ. ಇವರು ಹುಟ್ಟಿನಿಂದಲೇ ಶಾಂತ ಸ್ವಭಾವದವರಾಗಿರುತ್ತಾರೆ. ಗುರುವಾರದಂದು ಹುಟ್ಟಿದವರು ಶ್ರಮಜೀವಿಗಳು. ಇವರು ಶ್ರಮ ಪಡಲು ಎಂದಿಗೂ ಹೆದರುವುದಿಲ್ಲ. ಅವರ ಈ ಶ್ರಮಕ್ಕೆ ಯಶಸ್ಸು ಕೂಡ ಬೇಗನೆ ದೊರೆಯುತ್ತದೆ. ಇನ್ನು ಈ ದಿನದಂದು ಹುಟ್ಟಿದವರು ಹೆಚ್ಚಾಗಿ ಲೌಕಿಕ ಸುಖಗಳನ್ನು ಬಯಸುವುದಿಲ್ಲ. ಇವರಿಗೆ ಯಾವುದೇ ರೀತಿಯ ದುರಾಸೆಯ ಮನೋಭಾವ ಇರುವುದಿಲ್ಲ. ಇವರು ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವುದಿಲ್ಲ. ಶ್ರೀಮಂತಿಕೆಯ ಮೇಲೆ ವ್ಯಾಮೋಹವನ್ನು ಹೊಂದಿರುವುದಿಲ್ಲ. ಇವರು ಯಾವಾಗಲೂ ಸರಳತೆಯಿಂದ, ಶಾಂತಿ, ನೆಮ್ಮದಿಯಿಂದ ಜೀವನ ನಡೆಸಲು ಇಚ್ಛಿಸುತ್ತಾರೆ. ಇವರು ಯಾವಾಗಲೂ ನ್ಯಾಯದ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ. ಅದಕ್ಕಾಗಿ ಇವರಿಗೆ ಅದೃಷ್ಟವು ಯಾವಾಗಲೂ ಕೈ ಹಿಡಿಯುತ್ತದೆ. ಇನ್ನು 6ನೇಯದಾಗಿ ಶುಕ್ರವಾರ. ಶುಕ್ರವಾರದ ದಿನದಂದು ಜನಿಸಿರುವ ವ್ಯಕ್ತಿಗಳು ಮುಖದ ಮೇಲೆ ಯಾವಾಗಲೂ ನಗುವನ್ನು ಹೊಂದಿರುತ್ತಾರೆ. ಇವರ ಮುಖವು ತೇಜಸ್ಸಿನಿಂದ ಕೂಡಿರುತ್ತದೆ. ಇವರನ್ನು ಜನರು ಹೆಚ್ಚಾಗಿ ಇಷ್ಟಪಟ್ಟು ಗೌರವಿಸುತ್ತಾರೆ. ಶುಕ್ರವಾರದ ದಿನದಂದು ಹುಟ್ಟಿದವರು ತುಂಬ ಉದಾರ ಸ್ವಭಾವದವರು, ಕರುಣಾಮಯಿಗಳು ಮತ್ತು ಶಾಂತ ಮನೋಭಾವದವರಾಗಿರುತ್ತಾರೆ. ಇವರು ಯಾವಾಗಲೂ ಗೌರವಯುತವಾದ ಜೀವನವನ್ನು ನಡೆಸುತ್ತಾರೆ. ಈ ವಾರದಲ್ಲಿ ಜನಿಸಿದ ವ್ಯಕ್ತಿಗಳ ಮಾತಿನಲ್ಲಿ ಆಕರ್ಷಣೆ ಇರುತ್ತದೆ. ಆದ್ದರಿಂದ ಇವರ ಮಾತುಗಳು ಸುಲಭವಾಗಿ ಇನ್ನೊಬ್ಬರಿಗೆ ಪ್ರಭಾವ ಬೀರುತ್ತವೆ. ಇವರ ಜೀವನದಲ್ಲಿ ಎಂತಹ ಕಷ್ಟಕರ ಸಮಯ ಬಂದರೂ ಇವರು ಕುಗ್ಗದೆ ತಮ್ಮ ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ ಅದನ್ನು ನಿಭಾಯಿಸುತ್ತಾರೆ. ಇನ್ನು ಶುಕ್ರವಾರದಂದು ಹುಟ್ಟಿದವರು ಕುಟುಂಬದ ಸದಸ್ಯರನ್ನು ಯಾವಾಗಲೂ ಪ್ರೀತಿ, ವಿಶ್ವಾಸದಿಂದ ನೋಡಿಕೊಳ್ಳುತ್ತಾರೆ. ಇನ್ನು ಇವರು ಅತ್ಯಂತ ಪ್ರಾಮಾಣಿಕ ಜೀವಿಗಳಾಗಿ ಜೀವನವನ್ನು ಮುನ್ನಡೆಸುತ್ತಾರೆ. ಇನ್ನು ಕೊನೆಯದಾಗಿ ಶನಿವಾರ. ಶನಿವಾರದಂದು ಹುಟ್ಟಿದವರು ಮಹತ್ವಾಕಾಂಕ್ಷಿಗಳು. ಇವರು ಸುಲಭವಾಗಿ ಯಾವುದೇ ಕೆಲಸವನ್ನು ಬಿಟ್ಟುಕೊಡುವುದಿಲ್ಲ. ಇವರು ಹಿಡಿದ ಕೆಲಸವನ್ನು ಮಾಡಿಯೇ ಮುಗಿಸುವ ಮನಸ್ಸಿನವರು ಹಾಗೂ ಶ್ರಮಜೀವಿಗಳು. ಇವರು ಶ್ರಮಜೀವಿಗಳಾಗಿರುವುದರಿಂದ ಇವರ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲವೂ ಕೂಡ ಸಿಗುತ್ತದೆ. ಇನ್ನು ಈ ವಾರದಲ್ಲಿ ಜನಿಸಿದ ವ್ಯಕ್ತಿಗಳ ಜೀವನವು ಕಷ್ಟ, ಸುಖ, ಸಿರಿವಂತಿಕೆ ಮತ್ತು ಬಡತನ ಎಲ್ಲದರಿಂದಲೂ ಸಮವಾಗಿ ಕೂಡಿರುತ್ತದೆ. ಇವರ ಜೀವನ ಶೈಲಿಯಿಂದ ಇವರು ಇಡೀ ಜಗತ್ತನ್ನೇ ಮುನ್ನಡೆಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಇದಲ್ಲದೆ ಇವರು ತಂದೆ ತಾಯಿಗಳೊಂದಿಗೆ ಮತ್ತು ಒಡಹುಟ್ಟಿದವರೊಂದಿಗೆ ಹೆಚ್ಚಿನ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುತ್ತಾರೆ. ಹೀಗೆ ಈ ಮೇಲೆ ತಿಳಿಸಿದ ಹಾಗೆ ಹುಟ್ಟಿದ ವಾರದ ಆಧಾರದ ಮೇಲೆ ಭವಿಷ್ಯವನ್ನು ತಿಳಿಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.